ಆತ್ಮೀಯರೇ ನಮಸ್ಕಾರ. ಕತ್ತಿಯಿಂದ ಹೊಡೆದ ಹೊಡೆತಕ್ಕಿಂತ ಮಾತಿನಿಂದ ಕೊಡುವ ಹೊಡೆತ ಆಳವಾಗಿ ಬಾಧಿಸುತ್ತದೆ ಅಂತ ರಾಬರ್ಟ್ ಬರ್ಟನ್ ಅವರು ಹೇಳಿದ್ದಾರೆ. ಈ ಹೇಳಿಕೆ ನಾನು ಕೂಡ ಒಪ್ತೇನೆ. ಹಾಗಾಗಿ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು ಈ ವಿಚಾರದ ಬಗ್ಗೆ ಮಾತಾಡಿ ಅಂತ ಈ ವಿಡಿಯೋನಲ್ಲಿ ಅಸೈನ್ಮೆಂಟ್ ಕೂಡ ಕೊಟ್ಟಿದ್ದೇನೆ. ಓಕೆ, ಈಗ ಏನಾಗ್ತದೆ, ಇವತ್ತು ಒಂದು ಗಾಯ ಆದರೆ ಕೈ, ಕಾಲು, ಈ ಥರದ್ದೇನೋ ಮೂಳೆ, ಇವೆಲ್ಲ ಒಂದಿಷ್ಟು ದಿನದಲ್ಲಿ ಅವು ವಾಸಿ ಆಗೋಗ್ತಾ ಇದೆ. ಆದರೆ ಈ ಮಾತಿನ ಪೆಟ್ಟಿರ್ತದಲ್ಲ, ಅದು ಗಾಯ ನಾನು ನನ್ನ ಜೀವನದಲ್ಲಿ ನೋಡಿದ್ದೇನೆ. 10 ವರ್ಷ, 20 ವರ್ಷ, 30 ವರ್ಷ ಸತ್ತ ದಿನದವರೆಗೆ, ಸಾಯುವ ದಿನದವರೆಗೆ ಕೆಲವರು ಇಟ್ಕೊಂಡಿರೋದನ್ನ ನೋಡಿದ್ದೇನೆ. ಸತ್ತ ಮೇಲೂ ಆ ವ್ಯಕ್ತಿಯ ಬಗ್ಗೆ ಅವನು ಸರಿ ಇರಲಿಲ್ಲ ಅಂತ ಬೈಯೋರ್ನೂ ನೋಡಿದ್ದೇನೆ ಸ್ನೇಹಿತರೆ. ಹಾಗಾಗಿ ಮಾತು ಕತ್ತಿಗಿಂತ ಹರಿತವಾದದ್ದು. ಅದಕ್ಕೆ ಕತ್ತಿಯಿಂದ ಹೊಡೆದ ಹೊಡೆತಕ್ಕಿಂತ ಮಾತಿನಿಂದ ಕೊಡುವ ಹೊಡೆತ ಆಳವಾಗಿ ಬಾಧಿಸುತ್ತದೆ ಅಂತ ರಾಬರ್ಟ್ ಬೆಟನ್ ಹೇಳಿರೋದನ್ನ ನಾವೆಲ್ಲ ಸಮರ್ಥಿಸ್ತಾ, ಆ, ಈ ವಿಚಾರದ ಬಗ್ಗೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ ನವೀನ್ ಕುಮಾರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಸ್ ನವೀನ್. ಹಾ ಸರ್, ಖಂಡಿತವಾಗ್ಲಿ ಈ ಮಾತು ಯಾಕೆಂದ್ರೆ ಇವತ್ತು ಯಾರೇ ಆಗ್ಲಿ ಏನಾರು ಅವಮಾನ ಅಥವಾ ಪ್ರೀತಿ ಅವೆರಡೂ ಕೂಡ ಮನ್ಸಲ್ಲಿ ಪರ್ಮನೆಂಟ್ ಆಗಿ ಉಳಿಸ್ಕೊಂತಾರೆ ಅಂತಂದ್ರೆ ಯಾವ್ದೋ ಒಬ್ಬ ವ್ಯಕ್ತಿ ಅವ್ರ ಬಗ್ಗೆ ಮಾತಾಡೋ ಮಾತುಗಳಿಂದ ಎಷ್ಟೋ ಅವಮಾನಗಳಿಂದ ಆ ಅವಮಾನ ಅನುಭವಿಸ್ತಾರಲ್ಲ, ಅಂದ್ರೆ ಆ ಮಾತನ್ನ ಕೇಳಿ 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 ಎಷ್ಟೋ ಬದಲಾವಣೆಗಳಿಗೆ ದಾರಿ ಆಗಿರುತ್ತೆ. ಅದ್ರ ಜೊತೆಗೆ ಎಷ್ಟೋ ಯಾರೇ ಒಬ್ರ ಬಗ್ಗೆ ಅಭಿಪ್ರಾಯ ಬರ್ಬೇಕಂದ್ರೂ ಕೂಡ ಅವ್ರ ಮಾತುಗಳಿಂದ ಅವ್ರ ವ್ಯಕ್ತಿತ್ವ ಮತ್ತೆ ಅವ್ರ ಮೇಲೆ ಪ್ರೀತಿ ಅಥವಾ ಅವ್ರ ಮೇಲೆ ದ್ವೇಷ ಇದೆಲ್ಲಾನು ಉಟ್ಕಂತ ಹೋಗುತ್ತೆ ಸರ್. ಹಂಗಾಗಿ ಈ ಮಾತುಗಳು ಕತ್ತಿಯಷ್ಟೇ ಹರಿತವಾಗೂ ಇರ್ತವೆ, ಮತ್ತೆ ಅಷ್ಟೇ ಪ್ರೀತಿ ಹುಟ್ಟಿಸುವಂತ ಭಾವನೆಗಳಿಂದಾನು ತುಂಬಿರ್ತವೆ. ಹಂಗಾಗಿ ನಾವು ಇನ್ನೊಬ್ಬರನ್ನ ಪ್ರೀತಿ ಮಾಡ್ಬೇಕು ಅನ್ನೋ ಒಂದು ಯಾವುದೇ ವ್ಯಕ್ತಿನ ಪ್ರೀತಿ ಮಾಡ್ಬೇಕಂದ್ರೂ ಕೂಡ ನಮ್ಮ ಮಾತುಗಳು ಇಂಪಾರ್ಟೆಂಟ್. ಯಾವುದೇ ವ್ಯಕ್ತಿ ದ್ವೇಷ ಮಾಡ್ಬೇಕಂದ್ರೂ ಕೂಡ ನಮ್ಮ ಮಾತುಗಳು ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ಇಷ್ಟೇ. ಓಕೆ, ನಮ್ಮ ಜೊತೆ ವಿಕಾಸ್ ಇದ್ದಾರೆ. ವಿಕಾಸ್, ಏನ್ ಹೇಳ್ತೀರಾ? ನಮಸ್ಕಾರಗಳು ಸರ್. ಸರ್, ಕತ್ತಿಯಿಂದ ಹೊಡೆತಕ್ಕಿಂತ ಮಾತಿನಿಂದ ಕೊಡುವ ಹೊಡೆತ ಬಹಳ ಆಳವಾಗಿ ಇರುತ್ತದೆ ಅಂತ ನೀವು ಚರ್ಚಾ ವಿಷಯ ಕೊಟ್ಟಿದ್ದೀರಾ. ಕತ್ತಿಯಿಂದ ಉಂಟಾದ ಗಾಯ ಕಾಲಕ್ರಮೇಣ ಗುಣವಾಗ್ಬೋದು ಸರ್, ಆದ್ರೆ ಆಡುವ ಮಾತುಗಳು ಮನಸ್ಸಿಗೆ ಉಂಟಾದ ಗಾಯ ಎಂದಿಗೂ ಮಾಯೋದಿಲ್ಲ ಅಂತ ನಮ್ಮ ಹಿರಿಯರೆಲ್ಲ ಸಾಹಿತಿಗಳು ಹೇಳ್ತಾರೆ. ಕತ್ತಿನ ಏಟಿಂದ ಆಗಿದ ದೇಹಕ್ಕೆ ಗಾಯವಾಗಿರೋದು ಚಿಕಿತ್ಸೆ ಇಲ್ಲ, ನಮ್ಮ ಔಷಧಿಗಳಿಂದ ಅದು ಗುಣ ಮಾಡಿ ಬಡಿಸ್ಬೋದು. ಆದ್ರೆ ಕಟುವಾದ ಮಾತುಗಳು ಅದು ನಮ್ಮ ದೇಹದ ಹೃದಯಕ್ಕೆ ಕಟುವಾದ ಭಾವನೆಗಳಿಗೆ ನಮಗೆ ಮನಸ್ಸಿಗೆ ಖಂಡಿತವಾಗಿಯೂ ತಾಗುತ್ತೆ ಅಂತ ಹೇಳ್ಬೋದು. ಹಾಗೇನೆ ದೈಹಿಕ ನೋವು ಏನಾದ್ರೂ ನಮ್ಗೆ ಹಾಗಿದ್ರೆ ಅದನ್ನ ಕಾಲಕ್ರಮೇಣ ಮರ್ತೋಗ್ಬೋದು, ಅದು ಮಾಯವಾಗ್ಬೋದು. ಆದ್ರೆ ಮಾತುಗಳು ಹಾಡಿದ ಮಾತುಗಳನ್ನ ಮರಿಲಿಕ್ಕೆ ಆಗಲ್ಲ ಅಂತ ನನ್ನ ಅನಿಸಿಕೆ. ಅದೇನಾದ್ರೂ ಅದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಅವಾಗ ಕಾಲಕ್ರಮೇಣ ಮಾತಾಡೋದು ಅವ್ರಿಗೆ ಆ ಮಾತಿನ ಒಂದು ಸಂದರ್ಭದ್ದು ಅವ್ರಿಗೆ ಯೋಚನೆ ಮಾಡಿದಾಗ ಅದು ಖಂಡಿತವಾಗಿಯೂ ಅವ್ರಿಗೆ ನಾಟ್ತಾ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಸಂಬಂಧಗಳಲ್ಲಿ, ಸುಂದರ ಸಂಬಂಧಗಳಲ್ಲಿ, ಯಾಕಂದ್ರೆ ಸ್ನೇಹಿತರುಗಳಲ್ಲಿ ಏನಾದ್ರು ಅತಿಯಾಗಿ ಹೆಚ್ಚು ಸ್ನೇಹಿತರಾಗಿದ್ದು ನಾವು ಅವ್ರ ಹತ್ರ ಏನಾದ್ರು ನಾವು ಕಟುವಾದ ಮಾತುಗಳೇನಾದ್ರು ಮಾತಾಡಿದ್ರೆ ಸ್ನೇಹನೇ ಸಂಬಂಧನೇ ಮುರಿದೋಗೋ ಪರಿಸ್ಥಿತಿನೂ ಇರುತ್ತದೆ. ಇಲ್ಲ ಮುಂದೆ ನಾವು ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಅವ್ರಿಗೆ ಭೇಟಿ ಆದಾಗ, ಎಲ್ಲರೂ ಆದಾಗ ಅವಾಗ್ಲೂ ಅವ್ರ ಮಾತು ನಮಗೆ ಬಹಳ ಇದು ಕಟುವಾಗಿರುತ್ತದೆ ಅಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ ಸರ್. ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ನಮ್ಮ ಜೊತೆ ಡಾಕ್ಟರ್ ವೀರ ಹನುಮಪ್ಪ ಅವರಿದ್ದಾರೆ. ಎಸ್, ವೀರ ಹನುಮಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ಕತ್ತಿಯಿಂದ ಹೊಡೆತಕ್ಕಿಂತ ಮಾತಿನಿಂದ ಕೊಡುವ ಹೊಡೆತ ಆಳವಾಗಿ ಬಾಧಿಸುತ್ತದೆ. ಇದು ಬಹಳ ಸತ್ಯವಾಗಿ ಇರತಕ್ಕಂಥದ್ದು ಸರ್. ಆ ದಡ್ಡರಿಗೆ ಮಾತಿನ ಏನು ದಡ್ಡರಿಗೆ ದೊಣ್ಣೆ ಪೆಟ್ಟಂತೆ, ತಿಳಿದಂತವರಿಗೆ ಮಾತಿನ ಪೆಟ್ಟಂತಂದು ಹೇಳ್ತಾರೆ. ಇದು ಬಹಳ ಸತ್ಯವಾಗಿದೆ ಸರ್. ಈಗ ಒಂದು ಮಾತಾಡಿದ್ರೆ ಅದು ಆ ಮಾತಿನ ಮೂಲಕ ನಮಗೆ ಅನುರಾಗ ಹುಟ್ಟುತ್ತೆ, ದ್ವೇಷ ಹುಟ್ಟುತ್ತೆ, ಪ್ರೀತಿಯ ಅನುಬಂಧ, ಸಂಬಂಧ ಹೇಗಂತ ನಮಗೆ ಗೊತ್ತಾಗುತ್ತೆ. ಒಂದು ಮಾತು ಮಾತಾಡಿದ್ರೆ ಅದರಿಂದ ನಮ್ಮ ಒಂದು ಭಾವನೆಗಳನ್ನ ಚೇಂಜ್ ಮಾಡ್ಕೊಳ್ತಾ ಇರ್ತೀವಿ. ಮಾತು ಮಾತು ಆಡಿದರೆ ಮುತ್ತಿನಂತಿರಬೇಕು ಅಂತ ಹಿರಿಯ ಬಸವಣ್ಣರು ತುಂಬಾ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈಗ ಮಾತು ಬಲ್ಲವನಿಗೆ
ಜಗಳವಿಲ್ಲ, ಆ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾ ಒಂದು ಗಾದೆ ಮಾತಿದೆ. ಅದು ತುಂಬಾ ಸತ್ಯವಾಗಿರ್ತಕ್ಕಂಥದ್ದು. ಈಗ ದೈಹಿಕವಾಗಿ ಏನಾದ್ರೂ ಗಾಯ ಆದಾಗ ನಾವು ಸ್ವಲ್ಪ ದಿವಸದಲ್ಲೇ ಅದನ್ನ ವಾಸಿ ಮಾಡ್ಕೊಂಡು ಅದನ್ನ ನಾವು ಮರ್ತು ಹೋಗ್ಬೋದು. ಆದ್ರೆ ನಾವು ಆಡುವ ಮಾತಿನಿಂದ ಮನಸ್ಸಿಗೆ ಆಗ್ತಕ್ಕಂಥ ಆಘಾತ ಏನಿದೆಯೋ ಅದು ನಮ್ಮ ಮಾನಸಿಕವಾಗಿ ಹಾಗೂ ಭೌತಿಕವಾಗಿ ತುಂಬಾ ಪರಿಣಾಮಕಾರಿಯಾಗಿ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಮಾತಾಡುವಾಗ ತುಂಬಾ ಯೋಚನೆಯಾಗಿ ಆ ಒಂದು ಪ್ರತಿಸ್ಪಂದನಾತ್ಮಕವಾಗಿ ಇರಬೇಕು. ಅದನ್ನು ಅದು ನಮ್ಮ ಭಾವನೆಗಳನ್ನು ಆ ಆ ಆ, ಸಹ ಆ, ನಮ್ಮ ಭಾವನೆಗಳನ್ನು ಸಹಜವಾಗಿ ಸಕಾರಾತ್ಮಕವಾಗಿ ಪರಿವರ್ತನೆ ಉಂಟು ಮಾಡುವ ರೀತಿಯಲ್ಲಿ ಇರಬೇಕು. ಅದನ್ನ ನಮ್ಮ ಮಾತಿನಿಂದ ದ್ವೇಷಭರಿತವಾದ ಮನೋಭಾವ ಉಂಟಾಗಬಾರದು. ಹಂಗ ಇ- ಇಷ್ಟ ಹೇಳಿ ಮಾತು ಮುಗಿಸ್ತೇನೆ ಸರ್. ಓಕೆ, ಎಸ್ ಸ್ನೇಹಿತರೆ, 3 ಜನ ನಮ್ಮ ಆನ್ಲೈನ್ ವಿದ್ಯಾರ್ಥಿಗಳ ಅನಿಸಿಕೆ ಅಭಿಪ್ರಾಯಗಳನ್ನ ಕೇಳಿದ್ರಿ. ನಿಮಗೆ ಹೇಗೆ ಅನ್ನಿಸ್ತು? ನಿಮ್ಮ ಅನಿಸಿಕೆ ಏನು? ನೀವು ಕಾಮೆಂಟ್ ಮಾಡಿದ್ರೆ ಅದು ನಮಗೆ ಗೊತ್ತಾಗುತ್ತೆ. ಬೆಸ್ಟ್ ಕಾಮೆಂಟ್ ಆದರೆ ಅದಕ್ಕೆ ನಾವು ಬಹುಮಾನವನ್ನು ಕೊಡ್ತೇವೆ. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ಫಾರ್ವರ್ಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ.